ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ವಾರಾಹಿ ತಾಯಿಯ ವಜ್ರಕೋಶ ಮುದ್ರೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಾರಾಹಿ ತಾಯಿ ಸಪ್ತ ಮಾತೆಯರಲ್ಲಿ 5ನೇಯವರು. ಹಾಗಾಗಿ ತಾಯಿಗೆ ಪಂಚಮಿ ದಿನ ತುಂಬಾ ಶ್ರೇಷ್ಠ. ಪಂಚಮಿ ದಿನ ಸಂಜೆ ಅಂದರೆ ರಾತ್ರಿ ವೇಳೆಯಲ್ಲಿ ತಾಯಿಗೆ ಪೂಜೆ ಮಾಡೋದು ನಿಮಗೆ ಬೇಡಿದ ಫಲ ತಕ್ಷಣಕ್ಕೆ ಸಿಗುತ್ತೆ. ಆದರೆ ಒಳ್ಳೆ ಇಂಟೆನ್ಷನ್ ಇರಬೇಕು. ಯಾವುದ್ಯಾವುದೋ ಬೇಡ್ಕೊಳ್ಳೋದಲ್ಲ, ಒಳ್ಳೆ ರೀತಿಯಲ್ಲಿ ಬೇಡಿದಂಥ ಫಲ ತಾಯಿ ಖಂಡಿತ ಕೊಡ್ತಾಳೆ. ಹಾಗೆ ಇವತ್ತು ನೋಡುವಂಥದ್ದು ವಜ್ರಕೋಶ ಮುದ್ರೆ. ವಜ್ರಕೋಶ ಅಂದರೆ ತಾಯಿಯ ಸಿಂಹವಾಹನದ ಹೆಸರು. ನಾನು ಆಲ್ರೆಡಿ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಹಾಗಾಗಿ ನಿಮಗೆ ಅದ್ರ ಬಗ್ಗೆ ಜಾಸ್ತಿ ತಿಳಿಯಲು ಆಸಕ್ತಿ ಇದ್ದರೆ ದಯವಿಟ್ಟು ಫಸ್ಟ್ ವಿಡಿಯೋ ಹೋಗಿ ನೋಡಿ. ಅದ್ರ ಬಗ್ಗೆ ನಾನು ವಜ್ರಕೋಶಂ ಏನು, ನೀವು ಯಾವಾಗ ಹೇಳಬೇಕು ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನಾನು ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಹಾಗೆ ಇದ್ರ ಜೊತೆಯಲ್ಲಿ ನಾವು ವಜ್ರಕೋಶಂ ಮುದ್ರೆಯನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಜ್ರಕೋಶಂ ಮುದ್ರೆ ಏನು ನೋಡೋದಾದರೆ, ನಿಮ್ಮ ಎಡಗೈಯಲ್ಲಿರುವಂಥ 5 ಬೆರಳಿರುತ್ತಲ್ಲ, ಎಡಗೈಯಲ್ಲಿರುವಂಥ ತಮ್ ಫಿಂಗರ್ ಏನಿರುತ್ತೋ, ಮೊದಲನೇ ಬೆರಳು ಏನಿರುತ್ತೋ ಅದನ್ನು ನಾವು ಒಳಗಡೆಗೆ ಮಡಚ್ಕೋಬೇಕು. ನಂತರ ಇರುವಂಥ 4 ಬೆರಳುಗಳನ್ನು ಬಲಗೈಯಿನ ಬೆರಳುಗಳ ಜೊತೆ ಸೇರಿಸ್ಬೇಕು. ಅಂದರೆ ನಾವು ಇಂಡೆಕ್ಸ್ ಫಿಂಗರ್ ಏನಂತ ಹೇಳ್ತೀವಿ, ನಾವು ಹಿಂಗೆ ತೋರಿಸ್ತೀವಲ್ಲ ಒಬ್ಬರಿಗೆ, ಆ ಬೆರಳು ಏನಿರುತ್ತೋ ಎಡಗೈಯಲ್ಲಿ, ಆ ಬೆರಳನ್ನು ಬಲಗೈಯಲ್ಲಿರುವಂಥ ತಮ್ ಫಿಂಗರ್ ಜೊತೆ ನಾವು ಜೋಡಿಸಿ ನಂತರ ಮಿಕ್ಕಿದೆಲ್ಲ ಬೆರಳುಗಳನ್ನು ಒಳಗಡೆಗೆ ಮಡಚ್ಕೋಬೇಕಾಗತ್ತೆ. ಈ ರೀತಿ ಮಾಡೋದನ್ನು ನಾವು ವಜ್ರಕೋಶ ಮುದ್ರೆ ಅಂತ ಹೇಳ್ತೀವಿ. ಪಿಕ್ಚರಲ್ಲಿ ನೀವು ನೋಡ್ಬೋದು. ಈ ರೀತಿ ನೀವು ಕೈಯನ್ನು ಮಾಡ್ಕೋಬೇಕಾಗತ್ತೆ. ಈ ಮುದ್ರೆಯನ್ನು ಹಿಡಿದುಕೊಂಡು ವಜ್ರಕೋಶಂ ಅಂತ ನೀವು 108 ಬಾರಿ ಆದರೂ ಹೇಳ್ಬೋದು, ಇಲ್ಲ 1008 ಬಾರಿ ಆದರೂ ಹೇಳ್ಬೋದು. ನಿಮಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಹೇಳ್ತೀರಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಹೇಳ್ಬೋದು. ಇನ್ನು ಈ ಮುದ್ರೆ ಹಾಗೂ ವಜ್ರಕೋಶಂಗೆ ತುಂಬಾ ಶಕ್ತಿ ಇರೋದರಿಂದ ನೀವು ಎಲ್ಲಂದರಲ್ಲಿ ಯೂಸ್ ಮಾಡೋ ಹಾಗಿಲ್ಲ, ಯಾವಾಗಂದರೆ ಯಾವಾಗೆಲ್ಲ ಯೂಸ್ ಮಾಡೋ ಹಾಗಿಲ್ಲ. ಆಮೇಲೆ ಅನ್ವಾಂಟೆಡ್ ಆಗಿರೋಂಥ ಥಿಂಗ್ಸ್ ಮೇಲೆ ನೀವು ಯೂಸ್ ಮಾಡೋ ಹಾಗಿಲ್ಲ, ಪ್ರಯೋಗ ಮಾಡಿ ಪರೀಕ್ಷೆ ಮಾಡೋ ಹಾಗೂ ಇಲ್ಲ. ನಿಮ್ಮ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದೀರಾ, ಇಲ್ಲ ಯಾರೋ ಹಾಸ್ಪಿಟ್ಲಲ್ಲಿದ್ದಾರೆ ಅಂತಿರ್ಬೋದು, ಇಲ್ಲ ನಿಮಗೆ ಅರ್ಜೆಂಟಾಗಿ ದುಡ್ಡು ಬೇಕಾಗಿದೆ, ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ, ಇಲ್ಲ ಏನೋ ಒಂದು ತುಂಬ ನಿಮಗೆ ಮನಸ್ಸಿಗೆ ನೋವಾಗ್ತಿದೆ, ಅದು ಪರಿಹಾರ ಆಗಬೇಕು ಅಂಥ ಸಡನ್ ಸಿಟ್ಯುವೇಷನಲ್ಲಿ ನಿಮಗೆ ತಕ್ಷಣ ಪರಿಹಾರ ಬೇಕು ಅನ್ನೋವಂಥ ಸಂದರ್ಭದಲ್ಲಿ ನೀವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅಲ್ಲೇ ಕೂತ್ಕೊಂಡು ನೀವು ಈ ವಜ್ರಕೋಶಂ ಮುದ್ರೆಯನ್ನು ವಜ್ರಕೋಶಂ ಜೊತೆ ಯೂಸ್ ಮಾಡ್ಕೋಬಹುದು. ತಾಯಿಯನ್ನು ಮನಸ್ಸಲ್ಲಿ ಕಂಡು, ತಾಯಿಯ ರೂಪವನ್ನು ನೀವು ಮನಸ್ಸಲ್ಲಿ ಕಂಡು ಭಕ್ತಿಯಿಂದ ಭಯದಿಂದ ತಾಯಿಯನ್ನು ಬೇಡಿದರೆ ಖಂಡಿತ ನಿಮಗೆ ಫಲ ಸಿಗುತ್ತೆ. ಈ ರೀತಿ ಮಾಡಿ ನೋಡಿ. ದಯವಿಟ್ಟು ಮಿಸ್ಯೂಸ್ ಮಾಡೋ ಹಾಗೇ ಇಲ್ಲ. ತಾಯಿಯ ಜೊತೆ ಆಟ ಆಡಲೇಬಾರ್ದು. ನಿಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ಮಾತ್ರ ಇದನ್ನು ಅಳವಡಿಸಿ. ಇಲ್ಲ ನಿಮ್ಮ ಹಾರ್ಡ್ ವರ್ಕ್ ಜೊತೆ ನಿಮಗೆ ಪರಿಹಾರ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಕೂಡ ನೀವು ಇದನ್ನು ಭಕ್ತಿಯಿಂದ ಯೂಸ್ ಮಾಡ್ಬೋದು. ಅಂಥ ಟೈಮಲ್ಲಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬೋದು, ಇಲ್ಲ ಸಂಜೆ ದೀಪ ಹಚ್ಚಿದ ನಂತರ ಕೂಡ ನೀವು ಇದನ್ನು ಮಾಡ್ಕೋಬೋದು. ಭಕ್ತಿಯಿಂದ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ತಾಯಿಯನ್ನು ಮನಸ್ಸಲ್ಲಿ ಕಂಡು ನೀವು ಈ ವಜ್ರಕೋಶ ಮುದ್ರೆಯನ್ನು ನೀವು ಯೂಸ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ನೀವು ಮನಸ್ಸಲ್ಲಿ ಏನು ಆಸೆ ಪಟ್ಟಿದ್ದೀರೋ, ನೀವೇನು ತಾಯಿಯನ್ನು ಕೇಳ್ಕೊಳ್ತಿದ್ದೀರೋ ಅದು ಖಂಡಿತ ನೆರವೇರುತ್ತೆ. ನೀವು ಈಗ ಮನಸ್ಸಲ್ಲಿ ಏನು ನೆನಪು ಮಾಡಿಕೊಂಡು ಈ ವಿಡಿಯೋ ನೋಡ್ತಿದ್ದೀರಾ ಅದು ನೆರವೇರಲಿ ಅಂತ ಬೇಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ನಮಸ್ಕಾರ.